ಸೊ ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ. ನಾವು ಇವತ್ತು ಎಲ್ಲಿ ಹೋಗ್ತಿದೀವಿ ಅಂದ್ರೆ, ಎಲ್ಲಿ ಹೋಗ್ತಿದೀವಮ್ಮ? ದೊಡ್ಡಮ್ಮನ ದೇವಸ್ಥಾನ. ದೊಡ್ಡಮ್ಮನ ದೇವಸ್ಥಾನ ಮತ್ತೆ ಗೆಜ್ಜೆನಹಳ್ಳಿ ನಡುವೆ ಇದೆ ದೊಡ್ಡಮ್ಮನ ದೇವಸ್ಥಾನ ಅಂತ. ಅಲ್ಲಿಗೆ ಹೊರಟಿದೀವಿ. ಅಲ್ಲಿ ಇವತ್ತು ಏನಮ್ಮ ರುದ್ರ ಹೋಮ ಮತ್ತು ಚಂಡಿಕ ಹೋಮ ಇದೆ. ಇವರು ಯಾರಂದ್ರೆ, ಇವರು ನಮ್ಮ ಮಾವರು. ಈಗ ಸೀದಾ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗಿ ದೊಡ್ಡಮ್ಮನ ದೇವಸ್ಥಾನ ತೋರಿಸ್ತೀನಿ. 5 minutes later. ಹೊಟ್ಟೆ ಇದು ಹಸ್ರದ್ದು ಅಲ್ಲಿಂದ ಹಾಕೊಂಬಂದ್ಬಿಡ್ರಿ. ಅಲ್ಲಿ ಈಗ ಇವ್ರು ನಮ್ಮ ಅಕ್ಕಾರೆಲ್ಲ ಬರ್ತಿರಲ್ಲ, ಒಂದು ಶರ್ಟ್ ಹಾಕೊಂಡು ಪಂಚೆ ಹುಡ್ಕೊಂಬರ್ರಿ. ನಾವು ಬಂದಿವಲ್ಲ, ಹಂಗೆ ಬಂದ್ಬಿಡ್ರಿ. ಇಲ್ಲಿ ಒಂದು ಶರ್ಟ್ ಬಿಚ್ ಅಂತ್ರಿ, ಒಂದೇ ರೋಡ. ಹಿಂಗೆ ಹೋಗಿ ಹಿಂಗೆ ಸೀದಾ ಬರ್ರಿ. ಸೀದಾ ಬಂದು ಲೆಫ್ಟ್ ತಿರುಗಿ, ಲೆಫ್ಟ್ ಡೈರೆಕ್ಟ್ ಬರ್ರಿ. ರೋಡ್ ಫುಲ್ ಸೀದಾ ರೋಡ್ ಆಯ್ತಾ. ನೀವು ಮನೆ ಬಿಟ್ಟ ಫೋನ್ ಮಾಡ್ರಿ, ನನಗೆ ಹೊರಗೆ ಇರ್ತೀನಣ್ಣ. ಸರಿ ಬರ್ಲಣ್ಣ. ದೊಡ್ಡ ಪುರೋಹಿತರು ಹಂಗೇನಿಲ್ಲ, ಸಣ್ಣ ಮಟ್ಟಕ್ಕೆ ಸಣ್ಣದಾಗಿ ಪೂಜೆ ಮಾಡ್ಕೊಂತ ಹೆಂಗೋ ಓರಿನೂ ಸಾಕಂತ ಹಬ್ಬ ಮಾಡ್ಕೊಂತ ಅದೀವಪ್ಪ. 15 minutes later. ಫೈನಲಿ ಬಂದ್ವಿ. ಇಲ್ಲಿ ಯಾವುದು ಶಿವಮೊಗ್ಗ ಹತ್ರ ಪ್ಲಸ್ ಕಾಲೋನಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ಕೆಳಗಡೆ ಮನೆ, ಕೆಳಗಡೆ ದೇವಸ್ಥಾನ. ಸಾಮಾನ್ಯ ಎಲ್ಲರೂ ಗೊತ್ತಿಲ್ಲ ಅಂತ ಅನ್ಕೋತೀವಿ. ಸಾಮಾನ್ಯ ಯಾರು ಈ ಥರ ಎಲ್ಲೂ ಇರೋದೇ ಇಲ್ಲ, ಎಲ್ಲೂ ಇರಲ್ಲ. ಅಂದರೆ ಜಗನ್ಮಾತೆ ಭಕ್ತರು ಇವರು, ಸಿದ್ದಪ್ಪಾಜಿ ಅಂತ. ಯಾರು ಹೆಸರೇನು? ಸಿದ್ದಪ್ಪಾಜಿ ಅಂತ ಜಗನ್ಮಾತೆ ಭಕ್ತರು ಬರ್ತಿರೋದು ಇಲ್ಲಿಗೆ. ನೀವು ಹೆಂಗೆ ಗೊತ್ತಪ್ಪ ಇಲ್ಲಿ? ನಮಗೆ ಇವ್ರು ಕೆಂಡದರ್ಚನೆ ಕರೆದಿದ್ರು. ಅಮ್ಮನ ಕೆಂಡದರ್ಚನೆ ಹೋದ ವರ್ಷ, ಅಂದರೆ 2 ವರ್ಷಕ್ಕೆ ಒಂದ್ಬಿಟ್ಟು ನಾವು ಕೆಂಡದರ್ಚನೆ ಮಾಡ್ತೀವಿ. ಎಲ್ಲಿ ಮಾಡ್ತಾರೆ? ಪಕ್ಕದಲ್ಲಿ ಮಾಡ್ತಾರೆ, ಕೆಳಗಡೆ. ಇಲ್ಲಿ ಕೆಂಡದರ್ಚನೆ ಮಾಡ್ತಾರೆ ಇಲ್ಲೆಲ್ಲ. ಇದೆಲ್ಲ ಕೆಂಡದರ್ಚನೆ ಮೊನ್ನೆ ರೀಸೆಂಟಾಗಿ ಮಾಡಿದ್ವಿ, ಒಂದು ತಿಂಗಳಾಯ್ತು ಅಷ್ಟೇ. ಅವಾಗ ಓದ್ಸತಿ ಕೆಂಡದರ್ಚನೆ ನಮ್ಮನೆ ಕರೆದಿದ್ರು. ಪೂಜೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿ ಸಲ ನಾವೇ ಮಾಡ್ತಾ ಇದ್ವಿ. ಜಗನ್ಮಾತೆ ಭಾರಿ ಪವರ್ಫುಲ್ ಅಮ್ಮ. ಕೆಳಗಡೆ ಮನೆ, ಮೇಲುಗಡೆ ದೇವಸ್ಥಾನ. ಅಮಾವಾಸ್ಯೆ ಮಾಡಿದ್ರೆ ಏಳಿಗೆ ಆಗತ್ತೀನಿ. ಅಮಾವಾಸ್ಯೆ ಅಮಾವಾಸ್ಯೆ ಮಾಡಿದ್ರೆ ಏಳಿಗೆ ಆಗುತ್ತೆ ಪಕ್ಕ. ಅಪ್ಪ ಇದೆ ಗೈಸ್, ದೇವರು ಎಂತ ದೊಡ್ಡಮ್ಮ ದೊಡ್ಡಮ್ಮ ಜಲದುರ್ಗಮ್ಮ ದೇವಿ. ದೊಡ್ಡಮ್ಮ ಜಲದುರ್ಗಮ್ಮ ಅಂತ. ಬೋರ್ ಪಾಯಿಂಟು, ನೀರು ಅದೆಲ್ಲ ಚೆನ್ನಾಗಿ, ಬೋರ್ ಪಾಯಿಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗುತ್ತಿದೆಲ್ಲ ಬೋರ್ ಪಾಯಿಂಟ್ ಎಲ್ಲ ಚೆನ್ನಾಗಿ ಬೆತ್ತ. ಸಖತ್ತಾಗಿರುತ್ತದು. ನಾನು ನಿಮ್ಗೆ ಕಳಿಸ್ತೀನಿ ಒಂದು ಕ್ಲಿಪ್ಪು, ಕೆಂಡದರ್ಚನೆ ಕ್ಲಿಪ್ ಹಾಕೋದು. ಲಾಗಲ್ ಗೈಸ್ ಎಲ್ಲ ನೋಡ್ಬಿಡ್ರಿ, ಅದನ್ನ ಹಾಕ್ತೀನಿ. ಚೆನ್ನಾಗಿರುತ್ತೆ, ಸೂಪರಾಗಿ ಮಾಡ್ತಾರೆ ಕೆಂಡದರ್ಚನೆ. ದೇವಿ ಮೈ ಮೇಲೆಲ್ಲ ಬಂದು ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. 2 ವರ್ಷ 4 ವರ್ಷ ಕಂಟಿನ್ಯೂಸ್ ಅವ್ರೇನು ಕೆಳಗಡೆ ಇತ್ತು ನೋಡಿ ಸಿದ್ದಪ್ಪಾಜಿ. ಅದು ಅಭಿಷೇಕ ಅದು ಆಗ ತಮ್ಮನಿಗೆ ಪಂಚಾಮೃತ ಅಭಿಷೇಕ ಅದು ಮಾಡ್ತೀವಿ. ಅಲ್ಲಿ ತನಕ ಸ್ವಲ್ಪ 5 minutes later. minutes later. ಇದು ಅಮಾವಾಸ್ಯೆ ಮತ್ತು ಹುಣ್ಣಿಮೆದು ಚಾರ್ಟ್. ಇದು ಈ ವರ್ಷ ಪೂರ ಡಿಸೆಂಬರ್ ತನಕ ಎಲ್ಲೆಲ್ಲಿ ಯಾವ ಅಮಾವಾಸ್ಯೆ ಬರ್ತಾವೋ ಮತ್ತು ಹುಣ್ಣಿಮೆ ಬರ್ತಾವೋ ಎಲ್ಲ ಹೇಳಿಕೆ ಆಕತಿ. ಇಲ್ಲಿ ಏನು ಗೊತ್ತಾ, ಚಂಡಿಕ ಹೋಮ ಮಾಡಿಸ್ತಾರೆ ಆಯ್ತಾ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಪುರುಷರು ಪಂಚೆ ಮತ್ತು ಮಹಿಳೆಯರು ಸೀರೆಯನ್ನು ಧರಿಸಿ ಕಡ್ಡಾಯವಾಗಿ ಬರ್ಬೇಕು. ಇಲ್ಲಿ ಬರ್ಮಡ ಚಡ್ಡಿ ಅದು ಇಲ್ಲಿ ಹಾಕಿದ್ದಾರೆ ಬೋರ್ಡು. ಇಲ್ಲಿ ತೋರಿಸ್ತೀನಿ, ಇಲ್ಲಿದೆ. ನೋಡಿ, ಅಮ್ಮನವರ ಹೇಳಿಕೆ ಕೇಳಲು ಬರುವ ಮಹಿಳೆಯರು ಕಡ್ಡಾಯವಾಗಿ ಸೀರೆ ಧರಿಸಿಯೇ ಬರಬೇಕು. ಚೂಡಿದಾರ್ ವಸ್ತ್ರ ಧರಿಸಿದವರಿಗೆ, ಬರ್ಮುಡಾ ಚಡ್ಡಿ ಟಿ ಶರ್ಟ್ ಧರಿಸಿ ಬರುವ ಭಕ್ತರಿಗೆ ಅಮ್ಮನ ಹೇಳಿಕೆ ಕೇಳಲು ಅವಕಾಶವಿಲ್ಲ. ಪುರುಷರು ಅಂಗಿ ಮತ್ತು ಪಂಚೆ ಅಥವಾ ಪ್ಯಾಂಟ್ ಧರಿಸಿ ಅಮ್ಮನ ಹೇಳಿಕೆ ಕೇಳಲು ಬರತಕ್ಕದ್ದು. ಬರ್ಮುಡಾ ಚಡ್ಡಿ ಗಿಡ್ಡಿ ಹಾಕೋದೆಲ್ಲ ಇಲ್ಲಿ ಬರೋಂಗಿಲ್ಲ ಗಾಯಿಸಿ. ಬಂದರೆ ವಾಪಸ್ಸೆ, ಏನು ಹೇಳಿಕೆ ಹೇಳಲ್ಲ. ಏನು ಕೇಳೋಕ್ಕೂ ಇಲ್ಲ, ಮೇಲೆ ಬರೋಂಗಿಲ್ಲ. ಆ ಥರ ಇರುತ್ತೆ. ಮಕ್ಕಳಿಗೆ ಉಚಿತ ನಾಮಕರಣ, ಉಚಿತ ಸಾಮೂಹಿಕ ವಿವಾಹ, ಸರಳ ಸಾಮೂಹಿಕ ವಿವಾಹನೂ ಇರ್ತದೆ ಇಲ್ಲಿ. ಅಂದರೆ ಒಳ್ಳೇದೈತಿ. ಮತ್ತು ನನಗೆ ತಿಳಿದಿರೋ ಪ್ರಕಾರ ಏನು ಗೊತ್ತಾ ಸಿದ್ದು, ಈ ದೇವಸ್ಥಾನದಲ್ಲಿ ಇವತ್ತಿಗೂ ಕಾಣಿಕೆ ಉಂಡಿ ಇಲ್ಲಿ ಎಲ್ಲಿ ಹುಡುಕಿದ್ರು ಕಾಣಿಕೆ ಉಂಡಿ ಸಿಗಲ್ಲ. ಎಲ್ಲರೂ ಕಾಣಿಕೆ ಉಂಡಿನೇ ಇಲ್ಲ ಈ ದೇವಸ್ಥಾನದಲ್ಲಿ. ಮತ್ತೇನು ಗೊತ್ತಾ, ಯಾರ ಹತ್ರ ಬಂದು ಭಕ್ತರ ಹತ್ರ ₹1 ಕೊಡ್ರಿ ಅಂತಲೇ ಯಾಕೆ ಕೇಳಲ್ಲ. ಇಷ್ಟು ಕೊಡ್ರಿ ಅಂತ ದುಡ್ಡೇ ಕೇಳಲ್ಲ, ₹1 ಕೊಡೋದು ಕೇಳಲ್ಲ. ಮತ್ತು ಕೈಯಿಂದ ದುಡ್ಡು ಸುತ್ತ ಮುಟ್ಟಲ್ಲ.
2 hours later. ಸೊ ಗೈಸ್ ಇಷ್ಟೆಲ್ಲ ಸಾಮಾನು ತಂದ್ವಿ ಕಾರಿಂದ. ರೆಡಿ ಆಗ್ತಾಯಿದೆ, ರೆಡಿ ಮಾಡ್ತೀವಿ ಈಗ. ಮಾಡ್ತೀವಿ, ಒಂದು ಗಂಟೆ ಬೇಕು ರೆಡಿ ಮಾಡೋಕ್ಕೆ. ಅಲ್ಲಿವರೆಗೂ ಟೈಮ್ ಲ್ಯಾಪ್ಸ್ ನೋಡ್ಕೊಂತ ಎಂಜಾಯ್ ಮಾಡ್ರಿ. ಅಲಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರೂಡ ಹನಿಯಲ್ಲಿ. ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ. ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ. ಮನಸಾರೆ ಮನಸೋತಿದೆ. पाद्यं पाद्यं समर्पयामि हस्तयोर्घ्यमर्घ्यं समर्पयामि मुखात्मजयाजनीयं समर्पयामि ज्योतिर्लक्ष्मीपदाभ्यो नमः आवाहयामि स्थापयामि पूजयामि नमस्कारं करोमि प्रसन्नपदनं ध्याये सर्वविघ्नोपशान्तये स्वाहा महागणाधिपतयाय नमः ओम शुक्लांबरधरं विष्णुं शशिवर्णं चतुर्भुजं प्रसन्नपदनं ध्याये सर्वविघ्नं दुर्गायै नमः अपोपस्पृश्य कೈ ತೊಳ್ಕೊಳ್ರಿ ಸಾಕ್ಷಿಯಾಗಿ ಇಷ್ಟದೇವರ ಅಡ್ಕಾಳ್ತ ಇಡ್ರಿ ಅದ್ರೊಳಗೆ ಹೊರಗಿಟ್ಬಿಡ್ರಿ ಮುಂದಕ್ಕೆ ಬರ್ರಿ ಸ್ವಲ್ಪ कामस्तमे सौमनसस्तमे भद्रंतमे श्रेयस्तमे वस्यस्तमे यशस्तमे भगस्तमे द्रविणंतमे यन्तातमे दत्तातमे क्षेमस्तमे धृतिस्तमे विश्व 5 minutes later. ಜಮ್ಮ ಮಾಯಮ್ಮ ಜಮ್ಮ ಓಯಮ್ಮ ಜಮ್ಮ ಜಮ್ಮ ಮಾ ಜಮ್ಮ ಜಮ್ಮ ಮಾಯಮ್ಮ. 1 day later. ಸೊ ಗೈಸ್ ನಿನ್ನೆ ಬಂದು ಬರುತ್ತೆ ಎಲ್ಲ ಪೂಜೆ ಎಲ್ಲ ಮುಗಿದಕ್ಕೆ 1-1:30 ಆಗಿತ್ತು. ಜಾಸ್ತಿ ಏನು ಲಾಗ್ ಮಾಡೋಕೆ ಹೋಗಲಿಲ್ಲ ಅಲ್ಲಿ, ಯಾಕಂದರೆ ಗೊತ್ತಿಲ್ಲ ಅದೇನು ಅಂತ. ಅಲ್ಲಿ ತೋರಿಸ್ಬೋದು ಇಲ್ಲೋ ಅನ್ನೋದು ಗೊತ್ತಿಲ್ಲ. ದೇವ್ರನ್ನು ತೋರಿಸಿದ್ದೀನಿ ಅಷ್ಟೇ. ಈಗ ಸ್ನಾನ ಮಾಡ್ಕೊಂಡ್ವಿ. ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ನಮ್ಮ ಅವ್ರು ಪೂಜೆ ಮಾಡ್ತಾರೆ ಮನೇಲಿ. ಪೂಜೆ ಮುಗಿಸ್ಕೊಂಡು ಮತ್ತೆ ಅಲ್ಲಿ ನಿನ್ನೆ ಹೋಗಿದ್ವಲ್ಲ ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಪೂಜೆ ಹೇಳ್ಕೊಂಡು ಬರ್ಬೇಕು ಮತ್ತು ವಾಪಸ್. ಹೋಗೋಣ ಬನ್ನಿ, ಪೂಜೆ ಮಾಡ್ತಾಯಿರೋ ಪೂಜೆ ಮಾಡೋಕ್ಕೆ ತೋರಿಸ್ತೆ. ಏನು ಮಾಡ್ತೀಯ? ದೇವ್ರ ಪೂಜೆ ಮಾಡ್ತಾವ. ಎಷ್ಟೊತ್ತಾಗ ಜನ ಎಷ್ಟೊತ್ತಾಗತ್ತಪ್ಪ ಅಂದೆ. 2 ನಿಮಿಷ 2 ನಿಮಿಷ ದೇವ್ರ ಪೂಜೆ ಮಾಡ್ತೀಯ? ಹಾಂ, 2 ನಿಮಿಷ ಅಲ್ಲ, ಜಾಸ್ತಿ ಆಗುತ್ತೆ ಕಾಲ. ತಿಂಡಿ ಆಯಿತು. ತಿಂಡಿ ತಿಂದ್ಕೊಂಡ್ರೆ ಈಗ ನಿಮಗೆ ಗೊತ್ತಿರ್ಬೋದು ಗೌರಿ ಬೆದರಿಸೋ ಕಾರ್ಯಕ್ರಮ ಹಾವೇರಿ ಆಮೇಲೆ ನಮ್ಮೂರಲ್ಲಿ ಆಚರಿಸ್ತಾರೆ, ಎಲ್ಲೆಲ್ಲ ಆಚರಿಸ್ತಾರಲ್ಲ ಆ ಥರ ನಮ್ಮ ಮಾವರು ಪುರೋಹಿತಿಗೆ ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ. ಅವರು ಒಂದು ಓರಿ ಮಾಲೀಕನೂ ಸಹ. 15 minutes later. ಎಷ್ಟು ಪದಕ ಗೆದ್ದಿದ್ದಪ್ಪ ನೀವು ಓರಿ? ಪದಕ ಗೆದ್ದಿಲ್ಲ, ಪದಕ ಏನೇನು ಕೊಡ್ತಾರಲ್ಲ. ಬಂಗಾರ 2.5 ಗ್ರಾಮ್ ಬಂಗಾರ ಗೆದ್ದಿತ್ತು. ಹಾಂ, ಮತ್ತೆ ಆಮೇಲೆ ಡ್ರೆಸ್ಸಿಂಗ್ ಟೇಬಲ್, ಒಂದು ಹಬ್ಬ ಕುಕ್ಕರ್, ಒಂದು ಹಬ್ಬ ಗಾಡಿ ಗೀರ್ ಹೊಡೆದಿತ್ತು, ಕೊಡಲೇ ಇಲ್ಲ, ಸತ್ತೇ ಹೋದ್ರು ಅವ್ರು. ಹಿಂದೂ ಹುಲಿ 2 ಜನ ಸೇವೆ ಇದಾ? ಹಾಂ, ಹಿಂದೂ ಹುಲಿ 2 ಜನ ಸೇವೆ ಶಿವಮೊಗ್ಗದ ಶಿವಾಜಿ ಸರ್ಕಾರ. ಶಿವಮೊಗ್ಗದ ಶಿವಾಜಿ ಸರ್ಕಾರ ಕರೆಕ್ಟ್ ಐತೆ. ಹಿಂದೂ ಹುಲಿ ಅರ್ಚನಾ ಸವಿ ನೆನಪಿಗಾಗಿ ಶಿವಮೊಗ್ಗದ ಶಿವಾಜಿ ಸರ್ಕಾರ.
ಉಪ್ಪು 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 ಹಾಕ್ಬೇಡಮ್ಮ ಹಾಕ್ಬೇಡಮ್ಮ ಇಂಗ್ಲೀಷ್ ಸರ್ಕ ಬಾ ಹಾಕ್ಬೇಡ ಬಾ ಬಾ ಸೊ ಗೈಸ್ ಹೊರಟಿದ್ದೀವಿ. ಪೂಜೆ ಉಳ್ಕೊಂಡು ಪೂಜೆ ಎಲ್ಲ ಇಳಿಸ್ಕೊಂಡು ಎಲ್ಲ ಆದ್ಮೇಲೆ ನಿಮಗೆ ಸಿಗೋದೀಗ. ಸೀದಾ ಹೋಗೋಣ ಬರ್ರಿ ಪೂಜೆ ಇಳಿಸ್ಕೊಂಡು. 15 minutes later. ಆಸೆ ಮಲ್ಲಿಗೆ ಬರ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂತ ಬೊಂಬೆಯು. ನನ್ನ ಆಸೆ ಮಲ್ಲಿಗೆ ಬರ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂತ ಬೊಂಬೆಯು. 2 hours later. ಸೊ ಗೈಸ್ ಪೂಜೆ ಎಲ್ಲ ಇಳಿದ್ವಿ. ಪೂಜೆ ಎಲ್ಲ ಇಳಿಸಿ ಸೀದಾ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಕಾರ್ ನಿಲ್ಲಿಸಿ ಸೀದಾ ಈಗ ನಮ್ಮೂರಿಗೆ ಹೊರಟಿದ್ದೀವಿ. ವ್ಲಾಗ್ ಮಾಡೋದೇ ಮರ್ತೋಗಿತ್ತು ನನಗೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸರ್ವಂ ಸನಾತನ.